ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಈ ವೆದರಲ್ಲಿ ಕಾರ್ಕಾರವಾಗಿ ಏನಾರ ತಿನ್ಬೇಕು ಅನಿಸ್ತು. ನಾನ್ ಬಂದದ್ದೇ ಗುಂಡಪ್ಪ ಕಲಾಸಿಪಾಳ್ಯ ಚಾಕ್ನ ಚನ್ನಪಟ್ಟಣ. ನನ್ನ ಲೈಫಲ್ಲೇ ಚಾಕ್ನ ಒಂದ್ಸತ್ತು ತಿಂದಿರ್ಲಿಲ್ಲ. ತಡಿ ಹೆಂಗಿರ್ತದೆ ಟೇಸ್ಟ್ ನೋಡ್ಮ ಅಂತ ಬಂದ್ರೆ ಇದ್ರಲ್ಲಿ ಏನೇನದೆ ಅಂತ ತಿಳ್ಕೊಳ್ಳೋದು ಒಂದು ಕುತೂಹಲ ನನಗೆ. ತಡಿ ಕಾಲಿಲ್ಲ ಅಣ್ಣನ್ ಕೇಳಬಿಟ್ಟೆ ಏನೇನ್ ಹಾಕಿರೋಣ ಏನೇನ್ ಇರ್ತದಣ್ಣ ಇದ್ರಲ್ಲಿ ಅಂತ. ಇದು ಲಿವರು, ಇದು ಕಿಡ್ನಿ, ಇದು ಚಿರ್ಬಂದ್ರಿ, ಆಲ್ಟೋ, ಬೀಜ, ಜೇರು, ಕೈಮ ಐಟಮ್ ಸಿಗ್ತದಣ್ಣ. ಪೈಪ್ ಇದೆ. ಇವೆಲ್ಲಾನು ಕೇಳದ್ಮೇಲೆ ಜೀಮ ತಡ್ಕಬೇಕೆ. ಹಾಕೋಣ ಒಂದ್ 1/4 kg ನೋಡ್ಮ ಅದ್ ಹೆಂಗಿದ್ದು ಟೇಸ್ಟ್ ಅಂತಂದು ಅಣ್ಣ ಕಣ್ಮುಂಚರ್ ರೆಡಿ ಮಾಡಿ ಉಪ್ಪು ಖಾರ ಹಾಕಿ ಕೊಟ್ನ ನೋಡು. ಬಾಯಲ್ಲಿ ನೀರು ಪಳಪಳ ಅಂತ ಸುರ್ದೋಯ್ತು. ನಿಂಬೆ ಹುಳಿಯ ಬುಟ್ಕೊಂಡ್ ತಿಂತಾ ಇದ್ರೆ ಆಹಾ. ನೋಡಿ ನಾನ್ ಹೇಳೋದು ಇಷ್ಟೇ, ನೀವೆಲ್ಲೆಲ್ಲೋ ಚಾಕ್ನ ತಿಂದಿರ್ತೀರಿ, ಆದ್ರೆ ಗುಂಡಪ್ಪ ಕಲಾಸಿಪಾಳ್ಯ ಚಾಕ್ನದಲ್ಲಿ ಒಂದ್ಸತಿ ಟೇಸ್ಟ್ ಮಾಡಿದ್ರೆ ಪುನಃ ಬಂದ್ ತಿಂತೀರಿ. ಸರ್, ಕಲಾಸಿಪಾಳ್ಯ ಚಾಕ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದಾರೆ ಚನ್ನಪಟ್ಟಣ ಹತ್ರ. ಸೂಪರ್ ಆಗಿ ಇಟ್ಟಿದ್ದಾರೆ ಸರ್. ಇನ್ನು ಒಂದ್ಸತಿ ತಿಂದಿರೋದೇ ಇಲ್ಲ. ಒಂದ್ಸತಿ ತಿಂದವ್ರಿಗೆ ನಾವ್ ಇಷ್ಟೇ ಹೇಳೋದು, ಲೈಫಲ್ಲಿ ಏನೋ ಮಿಸ್ ಮಾಡ್ತಾ ಇದೀರಾ, ಬನ್ನಿ ಒಂದ್ಸತಿ ಇಲ್ಲಿ ಟೇಸ್ಟ್ ಮಾಡಿ ನೋಡಿ. ಟೇಸ್ಟ್ ಮಾಡಿ ನೋಡಿದಾದ್ಮೇಲೆ ಈ ಅಟ್ಮಾಸ್ಫಿಯರ್ ಅಲ್ಲಿ, ಈ ವೆದರ್ ಅಲ್ಲಿ ಇದನ್ನ ಟೇಸ್ಟ್ ಮಾಡಿದವ್ರೆ ದೊಡ್ಡ ವ್ಯಕ್ತಿ. ಟೇಸ್ಟ್ ಮಾಡಿ ನೋಡಿ. ಗುಂಡಪ್ಪ ಕಲಾಸಿಪಾಳ್ಯ ಚಾಕ್ನ, ಕಲಾಸಿಪಾಳ್ಯ ಚಾಕ್ನ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರಿ, ಚನ್ನಪಟ್ಟಣ ಬೆಂಗಳೂರು ಹೈವೇಲ್ ಐತೆ. ಸೋಮವಾರ ಒಂದಿನ ಬಿಟ್ಟು ಬಾಕಿ ದಿನ ಎಲ್ಲ ಸಿಗ್ತದೆ. ಫ್ರೆಂಡ್ಸು, ಫ್ಯಾಮಿಲಿ, ಐಕ ಮಕ್ಕಳು, ಪಾರ್ಟಿ ಮಾಡೋರೆಲ್ಲ ಬಂದು ಒಂದ್ಸತಿ ಟೇಸ್ಟ್ ಮಾಡಿ. ಸಖತ್ತಾಗದೆ ಗುಂಡಪ್ಪ ಕಲಾಸಿಪಾಳ್ಯ ಚಾಕ್ನ.